ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾ ಶಿವು. ಇದು ಸಂಡೆಯ ಒಂದು ಲಾಗ್ ಆಗಿರುತ್ತೆ. ಸಂಡೇ ಅಂತ ಅಂದ್ರೇ ಒಂಥರ ಸ್ಪೆಷಲ್. ಅದರಲ್ಲೂ ಕೆಲಸ ಮಾಡುವಂಥ ವುಮೆನ್ಸ್ಗಾಗಿರ್ಬೋದು ಅಥವಾ ಮೆನ್ಸಿಗಾಗಿರ್ಬೋದು, ಎಲ್ರಿಗೂ ಕೂಡ ಸಂಡೇ ಅಂತ ಅಂದರೆ ಒಂಥರ ರಿಲ್ಯಾಕ್ಸೇಷನ್ ಮೈಂಡ್ ಇರುತ್ತೆ. ಅವತ್ತಿನ ದಿನ ನಾವು ಆರಾಮಾಗಿ ರೆಸ್ಟ್ ಮಾಡ್ಬೋದು. ನಮ್ಮ ಪರ್ಸ್ನಲ್ ಕೆಲಸಗಳು ಏನಾದರೂ ಇದ್ದರೆ ಅವನ್ನೆಲ್ಲವನ್ನು ಕೂಡ ಮುಗಿಸ್ಕೋಬೋದು ಅಂತ ಅನ್ನುವಂಥ ಫೀಲಿಂಗಲ್ಲೇ ಇರ್ತೀವಿ. ಹಾಗಾಗಿ ಅವತ್ತಿನ ದಿನ ಹೇಳೋದಾಗಿರ್ಬೋದು ಅಥವಾ ಕೆಲಸಗಳಾಗಿರ್ಬೋದು ಎಲ್ಲವೂ ಕೂಡ ಸ್ವಲ್ಪ ನಿಧಾನಕ್ಕೆ ಆಗ್ತಿರುತ್ತೆ ಅಲ್ವಾ. ಆದರೆ ಈ ಸಂಡೇ ನನ್ನ ಡೇ ಯಾವ ಥರ ಇತ್ತು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಸಂಡೇ ದಿನ ಆದರೂ ಕೂಡ ಅಷ್ಟು ಬೆಳಗ್ಗೆನೇ, ಅದರಲ್ಲೂ 4 ಗಂಟೆಗೇ ಎದ್ದುಬಿಟ್ಟು 5 ಗಂಟೆ 5:30 ಅಷ್ಟೊತ್ತಿಗೆ ನನ್ನೆಲ್ಲ ಕೆಲಸವನ್ನು ಮುಗಿಸ್ಕೊಂಡು ಅಷ್ಟೊತ್ತಿಗೆ ಪೂಜೆಯನ್ನು ಕೂಡ ಯಾಕೆ ಮಾಡಿಕೊಂಡು ಎಲ್ಲಿಗೆ ಹೊರಟಿದ್ವಿ ಅನ್ನೋದನ್ನು ತೋರಿಸ್ತೀನಿ. ಅದ್ರ ಜೊತೆಗೆ ನಮ್ಮ ಹೊಸ ಸೈಟಲ್ಲಿ ನಾವಿವಾಗಲೇ ಸೈಟನ್ನು ತೊಗೊಂಡಿದ್ವಿ, ಎಲ್ರಿಗೂ ಗೊತ್ತಿದೆ. ಆ ಸೈಟಲ್ಲಿ ನಾವು ಬಿಳಿ ಸಾಸಿವೆಯನ್ನು ಯಾಕೆ ಹಾಕಿದ್ವಿ, ಇವತ್ತಿನ ದಿನ ನಾವು ಬಿಳಿ ಸಾಸಿವೆಯನ್ನು ನಮ್ಮ ಒಂದು ಸೈಟ್ ಸಂಪೂರ್ಣವಾಗಿ ಸೈಟ್ ತುಂಬನೂ ಕೂಡ ಹಾಕಿರ್ತೀವಿ. ಸೊ ಹಾಗಾದರೆ ಯಾಕೆ ಏನು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗಿದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನೀವು ಏನಾದರೂ ಹೊಸ ಮನೆಯನ್ನು ಕಟ್ಟಿಸ್ಬೇಕು ಅಂತಿದ್ರೆ ಅಥವಾ ಸೈಟನ್ನು ತೊಗೊಂಡಿದ್ದೀರಾ ಅಂತಂದರೆ, ನಿಮ್ಮ ಮನೆ ಏನಾದರೂ ಅರ್ಧಕ್ಕೆ ಏನಾದರೂ ಕೆಲಸ ನಿಂತೋಗಿತ್ತು ಅಂತ ಹೇಳಿದರೆ ಈ ವಿಡಿಯೋ ಖಂಡಿತ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ನೋಡಿ, ಖಂಡಿತ ಯೂಸ್ಫುಲ್ ಇದೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟದಾದಂಥ ರಂಗೋಲಿಯನ್ನು ನೋಡ್ಕೊಂಡು ಬರೋಣ. ಮನೆಯನ್ನು ಮತ್ತೊಂದು ಸಾರಿ ಸಿಂಪಲ್ಲಾಗಿ ಒರೆಸ್ಕೊಂಡ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿ ಮನೆಯಲ್ಲೂ ಕೂಡ ಎಲ್ಲರೂ ಕೂಡ ರೆಡಿ ಆದ್ವಿ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು 5:30 ಅಷ್ಟೊತ್ತಿಗೆ ನಮ್ಮ ಪೂಜೆ ಎಲ್ಲ ಮುಗೀತು. ಆ ಟೈಮಿಗೆ ನಾವು ಟೀ ಕುಡಿದ್ಬಿಟ್ಟು, ಟೀ ಅಷ್ಟೇ ಕುಡ್ದಿರುವಂಥದ್ದು, ಟಿಫನ್ ಮಾಡಲಿಲ್ಲ, ಬೇಗನೆ ವಾಪಸ್ ಬಂದ್ರಾಯ್ತು ಅಂತ ಹೇಳಿಬಿಟ್ಟು ಅಲ್ಲಿಂದ ನಾವು ಹೊರಟಿರುವಂಥದ್ದು ದೇವ್ರಗುಡ್ಡಕ್ಕೆ. ಮನೆಯಲ್ಲೇ ಇದ್ದು ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿದ್ದರೂ ಕೂಡ ಅವ್ರು ಯಾರೂ ನಮ್ಮ ಜೊತೆಗೆ ಬರಲಿಲ್ಲ. ಅಂದರೆ ನಮ್ಮ ಮಾವ ಆಗಿರ್ಬೋದು ಮತ್ತು ನಮ್ಮ ಮಕ್ಕಳಾಗಿರ್ಬೋದು ಯಾರೂ ಬರಲಿಲ್ಲ. ಅವ್ರಿಗೆ ಎಕ್ಸಾಮ್ಸ್ ನಡೀತಾ ಇದ್ದಾವೆ ಇವಾಗ. ಸೊ ಹಾಗಾಗಿ ಅವರು ಬರಲ್ಲ ಅಂತ ಹೇಳಿದರು. ಆದರೆ ನಾನು ನಮ್ಮ ಮನೆಯವರು ಇಬ್ಬರೇ ಹೊರಟ್ವಿ. ಅದು ನಮ್ಮ ಮನೆ ದೇವರಾಗಿರುತ್ತೆ, ಮೈಲಾರಲಿಂಗೇಶ್ವರ ನಮ್ಮ ಮನೆ ದೇವರು. ಸೊ ಹಾಗಾಗಿ ಹುಣ್ಣಿಮೆ ಇನ್ನೇನು ಗುರುವಾರ ದಿನ ಇದೆ, 10ನೇ ತಾರೀಕಿಗೆ ಗುರು ಪೌರ್ಣಿಮೆ ಇದೆ. ಸೊ ಅವತ್ತಿನ ದಿನ ನಮಗೆ ಹೋಗ್ಲಿಕ್ಕೆ ಆಗಲ್ಲ. ಇವಾಗ
5 ಹುಣ್ಣಿಮೆ ನಾವು ಸತತವಾಗಿ ಕಂಟಿನ್ಯೂ ಆಗಿ ಮೈಲಾರ ದೇವರಿಗೆ ಹೋಗ್ತಾ ಇರ್ತೀವಿ. ಬಟ್ ಇವಾಗ ಹೋಗ್ಲಿಕ್ಕೆ ಆಗಲ್ಲ ಅನ್ನುವಂಥ ಉದ್ದೇಶಕ್ಕೆ ಮೈಲಾರಲಿಂಗೇಶ್ವರ ದೇವರು ಇರುವಂಥದ್ದು ಮೈಲಾರದಲ್ಲಿ, ಬಟ್ ತುಂಬ ದೂರ ಆಗತ್ತೆ ಅಂತ ಹೇಳಿ ನಾವಿಲ್ಲೇ ದೇವ್ರ ಗುಡ್ಡಕ್ಕೆ ಹೋಗ್ತಾ ಇರ್ತೀವಿ. ದೇವ್ರ ಗುಡ್ಡಕ್ಕೆ ಹೋಗೋಕ್ಕೆ ಪ್ರತಿ ಒಂದು ತಿಂಗಳಿಗೂ ಕೂಡ ನಾವು ಹೋಗಬೇಕಾಗತ್ತೆ. ಈ ಒಂದು 5 ತಿಂಗಳು ಹೋಗಬೇಕಾಗತ್ತೆ. ಬಟ್ ಆದರೆ ಇವಾಗ ಗುರು ಪೌರ್ಣಿಮೆ ದಿನ ಗುರುವಾರ ಇರೋದ್ರಿಂದ ಅವತ್ತು ರಜಾ ಇರಲ್ಲ ಮತ್ತು ಹೋಗ್ಲಿಕ್ಕೂ ಕೂಡ ಆಗಲ್ಲ ಅಂತ ಹೇಳಿಬಿಟ್ಟು ಅಡ್ವಾನ್ಸ್ ಆಗಿ ನಾವು ಹೋಗ್ತಾ ಇದ್ದೀವಿ. ಅಡ್ವಾನ್ಸ್ ಆಗಿಯೇ ದೇವ್ರ ಗುಡ್ಡಕ್ಕೆ ಹೋಗ್ಬಿಟ್ಟು ದರ್ಶನವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮನೆ ದೇವರ ದರ್ಶನಕ್ಕೋಸ್ಕರ ನಾನು ನಮ್ಮ ಮನೆಯವರು ಹೊರಟಿರುವಂಥದ್ದು. ಮನೆಯಲ್ಲೆಲ್ಲ ಪೂಜೆ ಆಯಿತು. ಪೂಜೆ ಸಮಯದಲ್ಲೇ ನಾನು ಮತ್ತೊಂದು ಕೆಲಸವನ್ನು ಕೂಡ ಮಾಡಿಕೊಂಡಿದ್ದೆ. ಬಿಳಿ ಎಳ್ಳನ್ನು ತರಿಸ್ಬಿಟ್ಟು ಪೂಜೆ ಸಮಯದಲ್ಲೇ ಪೂಜೆ ಮಾಡಿರುವಂಥದ್ದು. ನಾವಿವಾಗ ಹೋಗ್ತಾ ಇರುವಂಥದ್ದು ದೇವ್ರ ಗುಡ್ಡಕ್ಕೆ. ಇದು ದೇವರ ಗುಡ್ಡದ ಒಂದು ಎಂಟ್ರೆನ್ಸ್ ಆಗಿರುತ್ತೆ. ಹಾವೇರಿಯಿಂದ ಯಾರೆಲ್ಲ ಹೋಗ್ತೀರಾ ಅವರಿಗೆ ಈ ಒಂದು ಎಂಟ್ರೆನ್ಸ್ ಸಿಗತ್ತೆ. ಸೊ ಇಲ್ಲಿಂದನೇ ನಾವು ಹೋಗಿರುವಂಥದ್ದು. ಮೊದಲು ನಾವು ಹೋದ ತಕ್ಷಣ ನಮಗೆ ಸಿಗುವಂಥದ್ದು ನಮ್ಮ ಒಂದು ದೇವ್ರ ಗುಡ್ಡದ ಒಂದು ಊರಿಗಿಂತ ಮುಂಚೆನೇ ಸಿಗುವಂಥದ್ದು ಕರಿಯಾಲ ಅಂತ ಹೇಳಿಬಿಟ್ಟು, ಅಲ್ಲಿ ಫಸ್ಟು ನಾವು ದೇವರ ದರ್ಶನವನ್ನು ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ದೇವ್ರ ಗುಡ್ಡಕ್ಕೆ ಹೋಗಿರುವಂಥದ್ದು. ಬನ್ನಿ ಕರಿಯಾಲದಲ್ಲಿರುವಂಥ ಈ ದೇವರ ದರ್ಶನವನ್ನು ಮಾಡ್ಕೊಂಡ್ಬಿಟ್ಟು ಗುಡ್ಡಕ್ಕೆ ಹೋಗೋಣ. ಫೈನಲಿ ದೇವ್ರ ಗುಡ್ಡಕ್ಕೆ ಬಂದಾಯಿತು. ದೇವರ ದರ್ಶನಕ್ಕೋಸ್ಕರ ಇವಾಗ ನಾನು ನಮ್ಮ ಮನೆಯವರು ಹೋಗ್ತಾ ಇದ್ದೀವಿ. ತುಂಬ ಏನೂ ರಶ್ ಇರಲಿಲ್ಲ. ಬೆಳಿಗ್ಗೆ ಬೇಗ ಬಂದಿರೋದ್ರಿಂದ, ಸಂಡೇ ಆಗಿರೋದ್ರಿಂದ, ಮುಂದೆ ಹುಣ್ಣಿಮೆ ಇರೋದ್ರಿಂದ ಇವತ್ತು ಅಷ್ಟೊಂದು ರಶ್ ಇರಲಿಲ್ಲ ಅಂತ ಹೇಳ್ಬೋದು. ಆದರೆ ಯಾವಾಗಲೇ ಹೋದರೂ ಕೂಡ ತುಂಬಾ ರಶ್ ಇರುತ್ತೆ. ಕ್ಯೂವಲ್ಲಿ ನಿಂತ್ಕೊಂಡೇ ಹೋಗಬೇಕಾಗತ್ತೆ. ಬಟ್ ಇವತ್ತು ನಾವು ಬೇಗ ಬಂದಿರೋದಕ್ಕೋ ಏನೋ ಗೊತ್ತಿಲ್ಲ, ತುಂಬ ರಶ್ ಇರಲಿಲ್ಲ. ಹಾಗೆ ನಾವು ದೇವರ ದರ್ಶನವನ್ನು ಕೂಡ ಮಾಡಿಕೊಂಡು ಮತ್ತೆ ರಿಟರ್ನ್ ವಾಪಸ್ ಬಂದು ಮನೆಯಲ್ಲಿ ಪಡ್ಡಿಗೆ ನೆನೆಸೋಗಿದ್ದೆ ನಾನು. ಪಡ್ಡನ್ನು ಮಾಡಿಕೊಂಡು ತಿಂದುಬಿಟ್ಟು ಅದಾದ ನಂತರ ನಾವು ಹೊರಟಿರುವಂಥದ್ದು ನಮ್ಮ ಸೈಟ್ ಕಡೆಗೆ. ಈಗಾಗಲೇ ನಾವು ಸೈಟನ್ನು ಪರ್ಚೇಸ್ ಮಾಡಿದ್ದೀವಿ, ನಿಮಗೆಲ್ರಿಗೂ ಗೊತ್ತಿದೆ. ಅಲ್ಲಿವಾಗ ನಾವು ನಮ್ಮ ಒಂದು ಬ್ಯೂಟಿಫುಲ್ ಆದಂಥ ನಮ್ಮ ಒಂದು ಡ್ರೀಮ್ ಹೌಸನ್ನು ಕಟ್ಟಬೇಕು ಅನ್ನುವಂಥ ಪ್ಲಾನಿಂಗಲ್ಲಿದ್ದೀವಿ. ಹಾಗಾಗಿ ಇವಾಗಲೇ ನಾವು ಬೋರನ್ನು ಕೂಡ ಹೊಡೆಸಿದ್ದೀವಿ. 4 ಇಂಚ್ ನೀರು ಕೂಡ ಬಂದಿದೆ. ಮುಂದೆ ಬರುವಂಥ ರಾಜಯೋಗದಲ್ಲಿ ಅಂದರೆ ಶ್ರಾವಣ ಮಾಸದಲ್ಲಿ ನಾವು ಗುದ್ಲಿ ಪೂಜೆಯನ್ನು ಮಾಡಿಬಿಟ್ಟು ನಮ್ಮ ಒಂದು ಡ್ರೀಮ್ ಹೌಸಿನ ಕನ್ಸ್ಟ್ರಕ್ಷನನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೂ ಬಿಫೋರ್ ವಾಸ್ತುದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇರುವಂಥ ನಮ್ಮಣ್ಣ ನನಗೆ ಸಜೆಷನ್ ಮಾಡಿರುವಂಥದ್ದು, ನೀವು ಗುದ್ಲಿ ಪೂಜೆ ಮಾಡೋದಕ್ಕಿಂತ ಮುಂಚೆನೇ ಈ ಬಿಳಿ ಸಾಸಿವೆಯನ್ನು ಸೈಟ್ ತುಂಬ ಹಾಕಬೇಕು ಅಂತ. ಯಾಕೆ ಹಾಕಬೇಕು, ಅದರ ಪ್ರಯೋಜನ ಏನು ಅಂತ ನೋಡೋದಾದರೆ,
ಎಲ್ರಿಗೂ ಕೂಡ ಅವರದೇ ಆದಂಥ ಒಂದು ಕನಸಿನ ಮನೆಯನ್ನು ಕಟ್ಟಬೇಕು ಅಂತ ಇರುತ್ತೆ. ಆ ಕನಸಿನ ಮನೆಯನ್ನು ಕಟ್ಟಲಿಕ್ಕೆ ಆರಂಭ ಮಾಡಿದ ನಂತರ ಹಲವಾರು ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀವಿ. ಯಾವ ಥರದ್ದು ಬೇಕಾದರೂ ಆಗಿರ್ಬೋದು. ಮನೆ ಕಟ್ಟುವಂಥದ್ದು ಸುಲಭದ ಮಾತಾಗಿರಲ್ಲ. ಅದರಲ್ಲೂ ಕೂಡ ನಮ್ಮಂಥ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಒಂದು ಮನೆ ಕಟ್ಟಿ ಮುಗಿಸ್ಬೇಕು ಅಂತಂದರೆ ತುಂಬಾ ಶ್ರಮವನ್ನು ವಹಿಸಿರ್ತೀವಿ ಅಂತ. ಅದು ಯಾರು ಕಟ್ಟಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಇವಾಗ ಯಾರು ಕಟ್ಟಿಸ್ತಾ ಇದ್ದೀರಾ ಅವ್ರಿಗೂ ಕೂಡ ಗೊತ್ತಿರುತ್ತೆ. ಹಾಗಾದರೆ ಈ ಬಿಳಿ ಸಾಸಿವೆಯನ್ನು ಹಾಕೋದು ಏನಕ್ಕೆ ಅಂತ ಹೇಳಿದ್ರೆ, ಮನೆ ಕಟ್ಟೋದಕ್ಕಿಂತ ಮುಂಚೆ ಈ ಗುದ್ಲಿ ಪೂಜೆಯನ್ನು ಮಾಡೋದಕ್ಕಿಂತ ಮುಂಚೆನೇ ಈ ಸಾಸಿವೆಯನ್ನು ನಮ್ಮ ಸೈಡ್ ಸಂಪೂರ್ಣವಾಗಿ ಹಾಕಬೇಕಂತೆ. ಹಾಕುವಂಥ ಮೂಲ ಉದ್ದೇಶ ಏನು ಅಂತ ಹೇಳಿದರೆ, ನಾವು ಮಾಡುವಂಥ ಕೆಲಸ ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ನಿಲ್ಲಬಾರ್ದು ಅಂತ. ತುಂಬ ಜನರು ನೋಡಿರ್ತೀವಿ, ಬಿಲ್ಡಿಂಗನ್ನು ಕಟ್ಟಿಸ್ಬೇಕು ಅಂತ ಆರಂಭ ಮಾಡ್ತಾರೆ, ಅರ್ಧಕ್ಕೆ ನಿಂತ್ಬಿಟ್ಟಿರತ್ತೆ. ಯಾವುದೋ ಕಾರಣಕ್ಕಾಗಿರ್ಬೋದು, ನಮಗೆ ಗೌಂಡಿಯವರಿಗೆ ಹೊಂದಾಣಿಕೆ ಆಗದೆ ಇರ್ಬೋದು, ಅಥವಾ ನಮಗೆ ದುಡ್ಡಿನ ಸಮಸ್ಯೆ ಬಂದಿರ್ಬೋದು, ಅಥವಾ ಅಕ್ಕಪಕ್ಕದಲ್ಲಿ ಇರುವಂಥ ಏನೋ ಒಂದು ಸ್ವಲ್ಪ ಕಿರಿಕಿರಿ ಆಗಿಬಿಟ್ಟು ಸ್ಟಾಪ್ ಆಗುವಂಥದ್ದಾಗಿರ್ಬೋದು. ಹೀಗೆ ನಾನಾ ವಿಧವಾಗಿ ಏನೋ ಒಂದು ತೊಂದರೆಯಿಂದ ಏನಾಗ್ಬಿಟ್ಟಿರುತ್ತೆ, ಕೆಲಸ ಅರ್ಧಕ್ಕೆ ಸ್ಟಾಪ್ ಆಗಿಬಿಟ್ಟಿರುತ್ತೆ. ಈ ಥರ ಯಾವುದೇ ಥರದ ಕೆಲಸ ಅರ್ಧಕ್ಕೆ ಸ್ಟಾಪ್ ಆಗಬಾರ್ದು ಅಂದರೆ, ಕೆಲವೊಂದು ಸಾರಿ ದುಡ್ಡಿದ್ರೂ ಕೂಡ ಅವ್ರ ಕೈಯಲ್ಲಿ ಸಾಕಷ್ಟು ದುಡ್ಡಿರುತ್ತೆ, ಕಟ್ಟಿಸ್ಬೇಕು ಅಂತ ಅನ್ನುವಂಥದ್ದು ಇರುತ್ತೆ, ಆದರೂ ಕೂಡ ಸ್ಟಾಪ್ ಆಗಿಬಿಟ್ಟಿರುತ್ತೆ. ಅದೆಲ್ಲದೂ ಕೂಡ ಆಗಬಾರ್ದು ಅಂತ ಹೇಳಿದರೆ, ಅಂದ್ರೆ ಕೆಲಸ ಅರ್ಧಕ್ಕೆ ನಿಲ್ಲಬಾರ್ದು ಅಂತ ಹೇಳಿದರೆ ಈ ಬಿಳಿ ಸಾಸಿವೆನ ಮೊದಲು ಹಾಕಬೇಕು. ಇನ್ ಕೇಸ್ ನೀವಿವಾಗ ಗುದ್ಲಿ ಪೂಜೆ ಮಾಡಿಬಿಟ್ಟಿದ್ದೀರಾ, ಆದರೆ ಇನ್ನೂ ಪಾಯ ತೋಡಿಲ್ಲ ಅಂತ ಹೇಳಿದರೆ ಇವಾಗಲೂ ಕೂಡ ನೀವು ಹಾಕ್ಬೋದು, ಕಾಲ ಮಿಂಚಿಲ್ಲ. ಇನ್ ಕೇಸ್ ಪಾಯ ತೋಡಿದ್ರೂ ಕೂಡ, ಪಾಯ ಆಲ್ರೆಡಿ ತೆಗೆದುಬಿಟ್ಟಿದ್ದೀವಿ, ಇನ್ನೂ ನಮ್ಮದು ಬಿಲ್ಡಿಂಗ್ ಸ್ಟಾರ್ಟ್ ಆಗಿಲ್ಲ ಅಂದರೆ ಗೋಡೆಗಳು ಸ್ಟಾರ್ಟ್ ಆಗಿಲ್ಲ ಅಂದರೂ ಕೂಡ ಇವಾಗಲೂ ನೀವು ಪಾಯದ ನೆಲಕ್ಕೆ ಏನು ಮಾಡ್ಬೋದು, ಈ ಒಂದು ಬಿಳಿ ಸಾಸಿವೆಯನ್ನು ಹಾಕ್ಬೋದು. ಬಟ್ ನೀವು ಬಿಳಿ ಸಾಸಿವೆಯನ್ನು ಹಾಕೋದ್ರಿಂದ ನಿಮ್ಮ ಕೆಲಸ ಏನಿದೆಯೋ ಅದು ಅರ್ಧಕ್ಕೆ ಸ್ಟಾಪ್ ಆಗಲ್ಲ ಅನ್ನುವಂಥದ್ದು. ಸೊ ಆ ಉದ್ದೇಶಕ್ಕೆ ಇದನ್ನು ಹಾಕಬೇಕು ಅಂತ. ಸೊ ಇದನ್ನು ನಾವಿವಾಗ ಮಾಡಿದ್ದೀವಿ. ಅಷ್ಟೇ ಅಲ್ಲ, ನೀವಿವಾಗ ಮನೆ ಕಟ್ಟಬೇಕು ಅಂತ ಆರಂಭ ಮಾಡಿದ್ದೀರಾ, ನಿಮಗೆ ಒಂದು ಇಂಜಿನಿಯರ್ ಪ್ಲ್ಯಾನಿಂಗ್ ಅಂತ ಕೊಟ್ಟಿದ್ದಾರೆ, ಒಂದು 30 ಲಕ್ಷ ರೂಪಾಯಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ. ಆದರೆ ನಿಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಇವಾಗ ನಿಮ್ಮ ಹತ್ರ ಒಂದು 5 ಲಕ್ಷನೋ 10 ಲಕ್ಷನೋ ಇದೆ. ಮನೆಯನ್ನು ಕಟ್ಟಲಿಕ್ಕೆ ಆರಂಭ ಮಾಡಿಬಿಟ್ಟಿದ್ದೀರಾ. ಬಟ್ ಅದು ಅರ್ಧಕ್ಕೆ ನಿಲ್ಲುತ್ತೆ ಅನ್ನುವಂಥ ಕೊರಗಬೇಡ. ನಿಮ್ಗೆ ಇನ್ ಕೇಸ್ ಆ ಥರ ಆಗತ್ತೆ ಅಂತ ಅನ್ನುವಂಥ ಅನುಮಾನ ಇದ್ದರೂ ಕೂಡ ಈ ಸಾಸಿವೆ ಹಾಕಿದ್ರಿ ಅಂತಂದರೆ ಯಾವುದೇ ಕಾರಣಕ್ಕೂ ಕೆಲಸ ಅರ್ಧಕ್ಕೆ ನಿಲ್ಲಲ್ಲ ಅನ್ನುವಂಥ ನಂಬಿಕೆ ಕೂಡ ಹೌದು. ನೀವು ಅಂದರೆ ಎಲ್ಲಿಂದನೋ ನಿಮಗೆ ಹಣ ಸಂಗ್ರಹ ಆಗತ್ತೆ, ನಿಮ್ಮ ಮನೆ ಸಂಪೂರ್ಣವಾಗಿ ಮುಗಿಯುತ್ತೆ ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ಈ ಬಿಳಿ ಸಾಸಿವೆಯನ್ನು ಹಾಕಬೇಕು ಅಂತ. ಅಂದರೆ ನಿಮ್ಮ ಕೆಲಸ ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ನಿಲ್ಲಲ್ಲ ಅನ್ನುವಂಥದ್ದು. ಸೊ ಹೀಗಾಗಿ ಈ ಒಂದು ಬಿಳಿ ಸಾಸಿವೆಯನ್ನು ಹಾಕಬೇಕು ಅಂತ ಹೇಳಿದರು. ನಾನು, ನನ್ನ ಮಗ ಮತ್ತು ನಮ್ಮ ಮನೆಯವರು 3 ಜನನು ಹೋಗಿಬಿಟ್ಟು ದೇವಸ್ಥಾನದಿಂದ ಬಂದ ನಂತರ ಅದಕ್ಕೆ ನಮ್ಮ ಮನೆ ದೇವ್ರಿಗೂ ಕೂಡ ನಾವು ಹೋಗಿ ಬಂದಿದ್ವಲ್ವಾ. ಸೊ ಅದು ಒಂದು ಗುಡ್ ಫೀಲಿಂಗ್ ಇತ್ತು ನಮಗೆ. ಹಾಗೆಯೇ ನಿನ್ನೆ ಭಾನುವಾರ ಕೂಡ ನಮ್ಮ ಮನೆ ದೇವರ ವಾರ ಕೂಡ ಹೌದು, ಒಳ್ಳೆ ದಿನ ಅಂತಲೂ ಅನ್ನಿಸ್ತು. ಸೊ ಇವತ್ತಿನ ದಿನವೇ ನಾವೇನು ಮಾಡಿಬಿಡೋಣ, ನಮ್ಮ ಸೈಟ್ ಕಡೆ ಹೋಗೋಣ. ಸೈಟ್ ಕಡೆ ಹೋಗಿಬಿಟ್ಟು ಒಂದು ಬಿಳಿ ಸಾಸಿವೆ, ಅರ್ಧ kg ಸಾಸಿವೆಯನ್ನು ತೊಗೊಂಡು ಬಂದಿದ್ವಿ. ಅದನ್ನು ನನ್ನ ಮನೆ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆಯನ್ನು ಕೂಡ ಮಾಡಿಕೊಂಡಿದ್ದೆ. ಮಾಡಿನೇ ಎತ್ತಿಟ್ಟು ಹೋಗಿದ್ದೆ. ಬಂದು ತಕ್ಷಣಕ್ಕೆ ನಾವು ಆ ಸಾಸಿವೆಯನ್ನು ತೊಗೊಂಡು ಹೋಗಿ ನಮ್ಮ ಮನೆಯವರು, ನಾನು, ನನ್ನ ಮಗ ಎಲ್ಲರೂ ಕೂಡ ಸೈಟ್ ತುಂಬನೂ ಕೂಡ ಚೆಲ್ಲಿದ್ವಿ ಅಂತ ಹೇಳ್ಬೋದು. ಅದೊಂಥರ ಚೆಲ್ಲಲಿಕ್ಕೆ, ನಮ್ಮ ಸೈಟಲ್ಲಿ ಓಡಾಡಲಿಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು, ಒಂಥರ ಫೀಲಿಂಗ್ ಅಲ್ವಾ. ಸೊ ಆ ಫೀಲಿಂಗ್ಸನ್ನು ಯಾರು ಅನುಭವಿಸಿರ್ತೀರ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಸೊ ಇದನ್ನು ನಾವು ಇವತ್ತಿನ ದಿನ ಮಾಡಿರುವಂಥದ್ದು. ಸೊ ನೀವು ಕೂಡ ಏನಾದರೂ ಮನೆ ಕಟ್ಟಿಸ್ಬೇಕು ಅನ್ನುವಂಥ ಪ್ಲ್ಯಾನಿಂಗಲ್ಲಿದ್ದರೆ, ಮನೆ ಕಟ್ಟಿಸ್ತಾ ಇದ್ದರೆ, ಅಥವಾ ಅರ್ಧಕ್ಕೆ ಏನಾದರೂ ಮನೆ ನಿಂತಿದ್ರೂ ಕೂಡ ಇವಾಗಲೂ ಕೂಡ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ನೋಡ್ಕೊಳ್ಳಿ, ಇದನ್ನು ಹಿಂದಿನ ಕಾಲದಿಂದಲೂ ಕೂಡ ಮಾಡ್ಕೊಂಡು ಬರ್ತಾಯಿದ್ರು ನಮ್ಮ ಪೂರ್ವಜರು. ಬಟ್ ಅದನ್ನು ನಾವು ಇವಾಗೆಲ್ಲ ಮರೆತುಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. ಸೊ ಅದೆಲ್ಲದನ್ನು ಕೂಡ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಒಳ್ಳೆಯದಾಗತ್ತೆ ಅನ್ನೋದಾದರೆ ನಾವು ಯಾಕೆ ಮಾಡಬಾರ್ದು ಅಲ್ವಾ. ನಮ್ಮ ಕೆಲಸನೂ ಕೂಡ ಯಾವುದೇ ಥರದ ವಿಘ್ನ ಇಲ್ಲದೆ ಸಂಪೂರ್ಣವಾಗಿ ಮುಗಿಬೇಕು ಅನ್ನುವಂಥದ್ದು. ಆಧುನಿಕತೆಯಿಂದ ನಾವು ಎಷ್ಟೇ ಮುಂದುವರೆದಿದ್ರೂ ಕೂಡ ಕೆಲವೊಂದಿಷ್ಟನ್ನು ನಂಬಬೇಕಾಗತ್ತೆ. ಅವುಗಳನ್ನು ನಂಬಿಕೊಂಡು ಜೀವನವನ್ನು ನಡೆಸ್ತಾ ಇರ್ತೀವಿ ಇಂದಿಗೂ ಕೂಡ. ಹಾಗೆಯೇ ನಾವು ಕೂಡ ಇಲ್ಲಿ ಈ ಬಿಳಿ ಸಾಸಿವೆಯನ್ನು ತೊಗೊಂಡು ಬಂದುಬಿಟ್ಟು, ಇದು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗ್ತಿರತ್ತೆ. ಸೊ ತೊಗೊಂಡು ಬಂದುಬಿಟ್ಟು ಪೂಜೆ ಮಾಡಿ ಹಾಕಿರುವಂಥದ್ದು.
ಸೊ ನಿಮಗೂ ಕೂಡ ಯೂಸಸ್ ಆಗಲಿ ಅನ್ನುವಂಥ ಉದ್ದೇಶಕ್ಕೆ ಇದನ್ನು ನಾನು ಶೇರ್ ಮಾಡಿರುವಂಥದ್ದು. ಇದು ನನಗೆ ನನ್ನ ಬ್ರದರ್ ಕೊಟ್ಟಿರುವಂಥ ಸಜೆಷನ್. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನೀವು ಏನಾದರೂ ಈ ಥರ ಮಾಡಬೇಕು ಅಂತಿದ್ರೆ, ಅಂದರೆ ಮನೆ ಕಟ್ಟಿಸೋಕ್ಕಿಂತ ಮುಂಚೆ ಈ ಥರ ಮಾಡ್ಕೋಬೋದು, ಅಥವಾ ಇನ್ ಕೇಸ್ ಇವಾಗ ನೀವು ಕಟ್ಟಿಸ್ತಾ ಇದ್ರಿ ಅಂತ ಅಂದರೂ ಕೂಡ ನೀವು ಸ್ವಲ್ಪ ಇದನ್ನು ಯೂಸ್ ಮಾಡ್ಕೊಳ್ಳಿ. ಹಾಗೆ ಈ ಸಾಸಿವೆಯನ್ನು ಹಾಕುವಂಥದ್ದು ಕೂಡ ಈಶಾನ್ಯ ದಿಕ್ಕಿನಿಂದ ಮುಂದೆ ನೀವು ಬರ್ತಾ ಹೋಗಬೇಕು. ಈಶಾನ್ಯ ದಿಕ್ಕು, ನಿಮ್ಮ ಒಂದು ಸೈಟಿನ ಈಶಾನ್ಯ ದಿಕ್ಕು ಯಾವುದಿದೆ ಅಂತ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ, ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾವು ಬೋರ್ ಹೊಡೆಸಿರುವಂಥದ್ದು ಈಶಾನ್ಯ ದಿಕ್ಕಿಗೆ ನಮಗೆ ನೀರು ಬಿದ್ದಿರುವಂಥದ್ದು. ಸೊ ಆ ಸ್ಥಳದಿಂದನೇ ನಾವೇನು ಮಾಡಿದ್ದೀವಿ, ಎಲ್ಲ ಕಡೆಯೂ ಕೂಡ ಚೆಲ್ತಾ ಬಂದಿರುವಂಥದ್ದು. ಸೊ ನೀವು ಕೂಡ ಏನಾದರೂ ಹೊಸದಾಗಿ ಮನೆ ಕಟ್ಟಿಸ್ತಾ ಇದ್ದರೆ, ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಕಟ್ಟಿಸ್ತಾ ಇದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗ್ಬೋದು. ವಿಡಿಯೋ ಸ್ವಲ್ಪನಾದರೂ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಶುಭ ದಿನ.